ವಾರ್ತೆಗಳ ಪ್ರಾಯೋಜಕರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ ಸಿಬಿಎಸ್ಇ ಸ್ಕೂಲ್, ಲಿಂಗ್ಸ್ಗೂರು ರೋಡ್, ಸಿರ್ವಾರ್. ಎಸ್ಆರ್ ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside vegetable market, cloth bazaar, Raichur. Qnix Computer, a government of Karnataka enterprises. Amir Trading Complex, opposite ZP Meeting Hall, South Kacheri Link Road, Raichur. India's #1 free school chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ತುಪ್ಪ. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಠ್ಯದಲ್ಲಿ ಕವಿತೆಯನ್ನೇ ಕೃತಿ ಚೌರ್ಯ ಮಾಡಿ ಪ್ರಕಟ. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಆಹ್ವಾನ, ಗಿರಿರಾಜ್ ಹೊಸ್ಮನಿ. ಅಗ್ನಿಪಥ್ ಯೋಜನೆ ವಿರೋಧಿಸಿ ಹಲವೆಡೆ ಪ್ರತಿಭಟನೆ. ರೈಲು ನಿಲ್ದಾಣಕ್ಕೆ ಪೊಲೀಸ್ ಭದ್ರತೆ. ಮಕ್ಕಳ ಶಿಕ್ಷಣದೊಂದಿಗೆ ಮಕ್ಕಳ ಸುರಕ್ಷತೆಗೂ ಶಾಲಾ ಮಂಡಳಿ ಒತ್ತು ನೀಡಿ, ಡಿವೈಎಸ್ಪಿ ವೆಂಕಟೇಶ್. ರೋಹಿತ್ ಚಕ್ರತೀರ್ಥ ಬಂಧಿಸಿ ಗಡೀಪಾರಿಗೆ ಆಗ್ರಹಿಸಿ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಹಳೆ ಪಠ್ಯಕ್ರಮ ಮುಂದುವರಿಸಲು ಆಗ್ರಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮನವಿ. ಸೇನಾ ನೇಮಕಾತಿಯಲ್ಲಿ ಹಲವು ನೀತಿ ನಿಯಮಗಳ ಬದಲಾವಣೆ ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ದ್ವಿತೀಯ ಪಿಯುಸಿ ಫಲಿತಾಂಶ 30ನೇ ಸ್ಥಾನ ಜಿಲ್ಲೆಗೆ. ಕಳೆದ ಬಾರಿಗಿಂತ ಫಲಿತಾಂಶ ಪ್ರಮಾಣ ಹೆಚ್ಚಳ. ಮತ್ತು ಆಟೋ ಬೈಕ್ ಡಿಕ್ಕಿ, 3 ಗಾಯ. ವಾರ್ತೆಗಳ ವಿವರ. ಕೇಂದ್ರ ಸರ್ಕಾರದ ಅಗ್ನಿಪಥ ಯೋಜನೆ ವಿರೋಧಿಸಿ ದೇಶದಾದ್ಯಂತ ಪ್ರತಿಭಟನೆಗಳು ಭುಗಿಲೆದ್ದಿದ್ದರಿಂದ ಮುಂಜಾಗ್ರತಾ ಕ್ರಮವಾಗಿ ನಗರದ ರೈಲ್ವೆ ನಿಲ್ದಾಣಕ್ಕೆ ಭಾರೀ ಬಿಗಿ ಬಂದೋಬಸ್ತ್ ಕ್ರಮ ಕೈಗೊಳ್ಳಲಾಗಿದೆ. ದೇಶದ ಹಲವೆಡೆ ರೈಲ್ವೆ ನಿಲ್ದಾಣಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಹಲವು ಕಡೆ ರೈಲುಗಳಿಗೆ ಬೆಂಕಿ ಹಚ್ಚಿದ ಘಟನೆಗಳು ಜರುಗಿ ಕಲ್ಲು ತೂರಾಟ ನಡೆದು ಹಿಂಸಾಚಾರ ಘಟನೆಗಳು ನಡೆದಿದ್ದರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ರಾಯಚೂರು ರೈಲ್ವೆ ನಿಲ್ದಾಣದಲ್ಲಿ ಪೊಲೀಸರು ಬೀಡು ಬಿಟ್ಟಿದ್ದು ಎಲ್ಲೆಡೆ ಕಟ್ಟೆಚ್ಚರ ವಹಿಸಲಾಗಿದೆ. ನಿನ್ನೆ ಸಂಜೆ ರೈಲ್ವೆ ನಿಲ್ದಾಣಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಅವರು ಭೇಟಿ ನೀಡಿ ಬಂದೋಬಸ್ತ್ ಪರಿಶೀಲಿಸಿದರು. ರೈಲ್ವೆ ನಿಲ್ದಾಣದಲ್ಲಿ ಆರ್ಪಿಎಫ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮುಂಜಾಗ್ರತಾ ಕ್ರಮಗಳಿಗೆ ಸಂಬಂಧಿಸಿದಂತೆ ಸೂಚನೆ ನೀಡಿದರು. ಪ್ರಯಾಣಿಕರನ್ನು ಸೂಕ್ಷ್ಮವಾಗಿ ಪರಿಶೀಲಿಸಲಾಗುತ್ತಿದ್ದು, ನಿಲ್ದಾಣದಲ್ಲಿ 50ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ.
ಪಠ್ಯ ಪರಿಷ್ಕರಣಾ ಸಮಿತಿಯಿಂದ ಮತ್ತೊಂದು ಆಹ್ವಾನ ಕೆಲಸ ಬಹಿರಂಗವಾಗಿದೆ. ಜಿಲ್ಲೆಯ ಲಿಂಗ್ಸ್ಕೂರಿನ ಹಿರಿಯ ಸಾಹಿತಿ ಗಿರಿರಾಜ್ ಹೊಸ್ಮನಿಯವರ ಆಮೆ ಹೆಸರಿನ ಕವನವನ್ನು ತಿರುಚಿ ಭಾಸ್ಕರ್ ನೆಲ್ಮಾಡಿ ಹೆಸರಿನ ಕವಿಯ ಅಪ್ರಕಟಿತ ಕವನ ಸಂಕಲನ ಜಾಣ ಆಮೆಯ ಕವನವನ್ನು ಸೇರಿ ಕೃತಿಚೌರ್ಯ ಮಾಡಲಾಗಿದೆ ಎಂದು ಗಿರಿರಾಜ್ ಹೊಸ್ಮನಿ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ 1975ರಲ್ಲಿ ರಚಿಸಲಾದ ಆಮೆ ಕವನ 1980ರ 3ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಸೇರ್ಪಡೆ ಮಾಡಲಾಗಿತ್ತು. ಅದೇ ಕವಿತೆಯನ್ನು ತಿರುಚಿ ಬರೆದ ಕವಿ ಹೆಸರಿನಲ್ಲಿ ಈ ಬಾರಿ 2ನೇ ತರಗತಿ ಕನ್ನಡ ಭಾಷೆ ಪಠ್ಯದಲ್ಲಿ ಜಾಣ ಆಮೆ ಹೆಸರಿನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಮೂಲ ಆಮೆ ಕವನ ಕೊನೆ ಸಾಲುಗಳಲ್ಲಿ ಮಾನ ಹೋಯಿತೆಂದು ಬಯಲು ಬಾಯಿ ತೆರೆದು ಆಮೆ ಕೆಳಗೆ ಬಿದ್ದು ಸತ್ತು ಹೋಯಿತು ಎಂದಿದ್ದರೆ, ಭಾಸ್ಕರ್ ನಲ್ಮಾಡಿ ಇವರ ಕವನದಲ್ಲಿ ಬಾವಿಯಲ್ಲಿ ಆಮೆ ಸಿಟ್ಟುಗೊಂಡು ಕೋಲು ಹಿಡಿತ ಕೈಯಲ್ಲಿ ಹಿಡಿದುಕೊಂಡು ಬಯ್ಯತೊಡಗಿತು, ಕೋಲು ಬಾಯಲ್ಲಿ ಹಿಡಿದು ಟಾಟಾ ಎಂದಿತು ಎಂದು ಉಲ್ಲೇಖಿಸಲಾಗಿದೆ. ಕವನವನ್ನು ತಿರುಚಿ ಕೃತಿಚಾರ್ಯ ಮಾಡಲಾಗಿದೆ. ಪರಿಷ್ಕರಣೆ ಸಮಿತಿ ಕವನವನ್ನು ಕೈಬಿಡಬೇಕೆಂದು ಆಗ್ರಹಿಸಿದರು. ನನ್ನನ್ನು ಕೂಡ ಅವಘಡಕ್ಕೆ ಈಡು ಮಾಡಿದ್ದಾರೆ. ತಮ್ಮೆದುರಿಗೆ ಇವತ್ತು ಆ ಸಂದರ್ಭವನ್ನು ತಂದುಕೊಡಬೇಕು, ಆ ಸಮಯವನ್ನು, ಆ ವಿಷಯವನ್ನು ತಮ್ಮೆದುರಿಗೆ ಹೇಳಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಸೇರಿದ್ದಾಗಿದೆ. ಈಗ 1979ರಲ್ಲಿ ಅಂತಾರಾಷ್ಟ್ರೀಯ ಮಕ್ಕಳ ವರ್ಷ ಆಯಿತು. ಮಕ್ಕಳ ವಂಶಕರ್ತಿದೆ. ಅದರಲ್ಲಿ ಮೂರ್ಖಾಮೆ ಅನ್ನುವಂಥ ಒಂದು ಪದ್ಯವು ಕೂಡ ಇತ್ತು. ಕೆಲವು ವರ್ಷಗಳ ನಂತರ ಸುಮಾರು 85-90 ಸುಮಾರಿಗೆ ಆ ಪದ್ಯ 3ನೇ ತರಗತಿಯಲ್ಲಿ ಪಠ್ಯ ವಿಷಯವಾಗಿ ಸೇರ್ಪಡೆಯಾಯಿತು. ಅಲ್ಲಿಂದ ಸುಮಾರು 7-8 ವರ್ಷಗಳವರೆಗೆ ದ್ವಿತೀಯ ಭಾಷೆಯ ಕನ್ನಡಿಗರು ಕೂಡ ಆ ಪದ್ಯವನ್ನು ಪಠ್ಯದಲ್ಲಿ ಸ್ವೀಕರಿಸಿದ್ದೇವೆ ಎಂಬ ಪತ್ರವು ಕೂಡ ನಮಗೆ ಬಂದಿತ್ತು. ಆದರೆ ಇತ್ತೀಚಿನ ಈ ಪಠ್ಯಪುಸ್ತಕದಲ್ಲಿ ನೋಡಿದಾಗ 7ನೇ ತರಗತಿಯ ದ್ವಿತೀಯ ಭಾಷೆಯ ಕನ್ನಡ ಭಾಷೆಯಲ್ಲಿ ಅದೇ ನನ್ನ ಪದ್ಯವನ್ನು ತಿರುಚಿ ಬೇರೆಯವರು ಬರೆದಿದ್ದನ್ನು ತಮ್ಮ ಗಮನಕ್ಕೆ ನಾನು ತರುತ್ತೇನೆ. ಈ ನಾನು ತಂದ ಮೂರ್ಖಾಮೆ ಪದ್ಯದಲ್ಲಿ ಕೊನೆಯ ಸಾಲು ನಕ್ಕ ಜನರ ಬಗೆಯಲೆಂಬ ಬಾಯಿ ತೆರೆಯಿತು, ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು ಅನ್ನುವಂಥ ಮಾತನ್ನು ನಾನು ಬರೆದೆ. ಇತ್ತೀಚೆಗೆ ಸೇರ್ಪಡೆಯಾದ ಈ ಪದ್ಯದಲ್ಲಿ ಮೇಲೆ ಬಾನಿನಲ್ಲಿ ಆಮೆ ಸಿಟ್ಟುಗೊಂಡಿತು, ಕೋಲು ಕೈಯಲ್ಲಿ ಹಿಡಿಯಕೊಂಡು ಬಯ್ಯತೊಡಗಿತು, ಬಟ್ಟೆ ಕಿಚ್ಚೆ ಇದೆಂದು ನೀವು ಪಟ್ಟಿರೆಂದರು ಎಂದಿತು, ಮತ್ತೆ ಕೋಲು ಬಾಯಿಯಲ್ಲಿಟ್ಟು ಟಾಟಾ ಅಂದಿತ್ತು. ಬಾಯಿ ತೆಗೆದ ಆಮೆ ಮತ್ತೆ ಕೋಲು ಇಡಲಿಕ್ಕೆ ಹೆಂಗೆ ಸಾಧ್ಯತೆ ಇತ್ತು? ಮಕ್ಕಳು ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ನಾವೇನು ಹೇಳಕ್ಕೆ ಸಾಧ್ಯತೆ ಬಂದಿಲ್ಲ. ಇಡೀ ನನ್ನ ಪದ್ಯವನ್ನು ಯಾವ ರೀತಿ ವಿಚಾರ ಅಂತಾರೆ. ಆಮೆಯೊಂದು ಕೆರೆಯದೊಳಗೆ ಮನೆಯ ಮಾಡಿದ್ದು, ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಅಂತ ನಾನು ಬರೆದೇನೆ. ಒಡವಲಿರುವ ಆಮೆಗೊಂದು ಆಸೆ ಮೂಡಿತು, ಬಳಿಯಲಿರುವ ಅಂಶಗಳಲ್ಲಿ ಸಾಗಿ ಬೆಳೆಸಿತು, ಮನದಲ್ಲಿರುವ ಬಯಕೆಯನ್ನು ಹೇಳತೊಡಗಿತು, ಹಕ್ಕಿಯಂತೆ ಬಾನಿನಲ್ಲಿ ಹಾರಲೆಂದು. ಈ ಮುಂತಾಗಿ ಸ್ವಲ್ಪ ಹೆಚ್ಚು ಕಡಿಮೆ ನನ್ನ ಪದ್ಯವನ್ನೇ ಮತ್ತೊಂದು ರೀತಿಯಲ್ಲಿ ಬರೆದಿದ್ದಾರೆ. ಈ ವ್ಯಕ್ತಿ ಈ ಪದ್ಯ ಅವರ ಅಪ್ರಕಟಿತ ಕವನ ಸಂಕಲನದಿಂದ ಆಯ್ಕೆಯಾದ ಅತ್ಯಂತ ಮುಖ್ಯವು. ಪ್ರಕಟಿತವಾದ ಅನೇಕ ಕವನ ಸಂಕಲನಗಳು, ಅನೇಕ ಮಕ್ಕಳ ಕವಿಗಳ ಕವನಗಳಿದ್ದಾಗ್ಯೂ ಕೂಡ ಅಪ್ರಕಟಿತವಾದಂಥ ಈ ಕವನ ಸಂಕಲನದಿಂದ ಈ ಪದ್ಯವನ್ನು ಈ ರೀತಿಯಾಗಿ ತಿರುಚುವ ಅವಶ್ಯಕತೆ ಏನಿತ್ತು. ಈ ಮೂಲಕ ನಾನು ಮೂಲ ಬರಹಗಾರನ ನನಗೆ ಈ ಪಠ್ಯಪುಸ್ತಕ ರಚನಾ ಸಮಿತಿ ಮತ್ತು ಇತ್ತೀಚಿನ ಈ ಕಮಿಟಿಯವರು ನನಗೆ ಅನ್ಯಾಯ ಮಾಡಿದ್ದಾರೆಂದು ನಾನು ಇವತ್ತು ಸ್ಪಷ್ಟವಾಗಿ ಹೇಳುತ್ತೇನೆ. ಈ ವಿಷಯವನ್ನು ನಾನು ಖಂಡಿಸುತ್ತೇನೆ ಅನ್ನುವ ಮಾತನ್ನು ಸ್ಪಷ್ಟವಾಗಿ ಬಳಕೆಯಾಗಿರ್ತಕ್ಕಂಥ ಟೆಕ್ಸ್ಟ್ನಿಂದ ತೆಗೆದುಹಾಕುವಂಥ ವ್ಯವಸ್ಥೆ ಆಗಬೇಕು. ಇಲ್ಲವೇ ಅವರಿಗೆ ಕೊಡ್ತಕ್ಕಂಥ ಸಂಭಾವನೆಯನ್ನು ನಿಲ್ಲಿಸಬೇಕು. ಮೂಲ ಲೇಖಕರ ಜೊತೆಗೆ ಸಂಬಂಧ ಬೆಳೆಸಿ ನಮ್ಮ ಅರ್ಪಣೆಯನ್ನು ಪಡೆದುಕೊಳ್ಳಬೇಕು. ನೀವೇನು ಮಾಡಬೇಕು? ಓಟ್ ಹೋಗೋಕ್ಕಾಗೋದಲ್ಲ. ಇದು ವಾಸ್ತವಿಕ ಸಮಿತಿ. ಪತ್ರಿಕೆ ಮೂಲಕ ಕೂಗನ್ ಅದು ಪರಿಣಾಮ ಆಯ್ತು, ನಾವು ನೀವು ಧನ್ಯರಾಗಿ. ಪರಿಣಾಮ ಆಗಲಿಲ್ಲ, ಬೆಟ್ಟ ಪದದಾಗ ಆಗ್ತದೆ. ಮೈಸೂರು ಬೆಂಗಳೂರು ಕೈಯ ನಾವು ಯಾರು ಮಾರಾಡೋದು. ಅದು ಒಂದು ವ್ಯವಸ್ಥೆ ಇದೆ. ಯಾಕಂದರೆ ಟೆಕ್ಸ್ಟ್ ಬುಕ್ ಮಾಡಲಿಕ್ಕೆ ಬಂದೋಗಿ ಒಬ್ಬ ಹೆಣ್ಮಾಡು ಬೀದರ್ ಕರ್ನಾಟಕದಾಗ ಇದೇನು ಸರ್ ಅದು ಇಲ್ಲವ ಮಾರಾಟದಾಗಿದೆ. ಯಾವ ನಿನ್ನಂತ ಕೇಳಿಲ್ಲ.
ನಾನು ಕೋಲಾರದಲ್ಲಿ ಎಷ್ಟಂತ ಹೇಳ್ತೀನಿ, ನಾವು ಮೂರಂತ ಹೇಳ್ತೀನಿ, ಬಂದು ಅದಕ್ಕೆ ಇಂಥ ಜನ ಟೆಕ್ಸ್ಟ್ ಬುಕ್ ತಗೊಂಡ್ರೆ. ಇತ್ತೀಚೆಗಂತೂ ಬೆಂಗಳೂರಿನ ಸುತ್ತಲಿ ಎಲ್ಲ ಟೆಕ್ಸ್ಟ್ ಬುಕ್ಸ್ ಅನ್ನು ನೋಡ್ತೀವಿ, ಬೆಂಗಳೂರು ಸುತ್ತಲಿನ ಜನನೇ ಟೆಕ್ಸ್ಟ್ ಬುಕ್ ತೆಗೆದ. ರಾಮಣ್ಣರು ನಾವು ಅಲ್ಲಿ ಟೆಕ್ಸ್ಟ್ ಬುಕ್ ಹೋದ ಕಾಲಕ್ಕೆ ಇಲ್ಲಿ PDP ಅವರಿದ್ದರು. ಪಠ್ಯ ಪರಿಷ್ಕರಣಾ ಸಮಿತಿ ಮಾಜಿ ಸದಸ್ಯ ರಾಮಣ್ಣ ಹವಳೆ ಮಾತನಾಡಿ, ಗಿರಿರಾಜ್ ಹೊಸಮನಿ ಪದ್ಯ ಬರೆದಾಗ ಹೊಸದಾಗಿ ಕೃತಿ ಚೌರ್ಯ ಮಾಡಿರುವ ಕವಿಯೇ ಹುಟ್ಟಿರಲಿಲ್ಲ. ಕವನವನ್ನು ತಿರುಚಿ ಅಪ್ರಕಟಿತ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಎಂದು ಪರಿಷ್ಕರಣಾ ಸಮಿತಿ ಉಲ್ಲೇಖಿಸಿದೆ. ಆದರೆ ಅಪ್ರಕಟಿತ ಕವನವನ್ನು ಪಠ್ಯಕ್ಕೆ ಆಯ್ಕೆ ಮಾಡಲು ಬರುವುದೇ ಇಲ್ಲ ಎಂದರು. ಸಮಿತಿ ಕೂಡಲೇ ಆಗಿರುವ ಅಧ್ವಾನವನ್ನು ಸರಿಪಡಿಸಬೇಕು. ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳು, ಕವಿಗಳನ್ನು ಪರಿಷ್ಕರಣಾ ಸಮಿತಿಗೆ ಆಯ್ಕೆ ಮಾಡದೇ ಇರುವುದೇ ಅವಘಡಗಳಿಗೆ ಕಾರಣವಾಗುತ್ತಿದೆ ಎಂದರು. ಇದು ಅಪ್ರಕಟಿತ ಪದ್ಯ ಅಂತ ಅಂತಾರೆ. ಅಪ್ರಕಟಿತ ಪದ್ಯವನ್ನು ಹಾಕಲು ಯಾವುದೇ ಇಲ್ಲ. ಯಾಕೆಂತಂದರೆ ನನ್ನದೇ ಅನುಭವ. ನಾನು 21 ವರ್ಷ ಸುಮಾರು 12 ಪುಸ್ತಕಗಳಿಗೆ ನಾನು ರಚನಾ ಸಮಿತಿಯ ಸದಸ್ಯನಾಗಿಯೋ ಅಧ್ಯಕ್ಷನಾಗಿಯೋ ಕೆಲಸ ಮಾಡಿದ್ದೇವೆ. ನನ್ನ ಹೆಸರು ಅದು ಬರುವುದಿಲ್ಲ ಟೆಕ್ಸ್ಟ್ ಬುಕ್ಕಿಗೆ. ಫಸ್ಟ್ ಇದು. ಎರಡನೇದು ನನ್ನದೇ ಹೇಳ್ತೇನೆ ಒಂದು ಉದಾಹರಣೆ. ಒಂದೇ ಜೀವಿಗಳು ಅಂತ ಒಂದು ಸೆಕೆಂಡ್ ಲ್ಯಾಂಗ್ವೇಜಿಗೆ ನಾನೊಂದು ಪಠ್ಯ ನನ್ನನ್ನು ಬರೆಸಿದ್ದು ನಮ್ಮ ಡೈರೆಕ್ಟರ್. ಆವಾಗ SP ಸತೀಶ್ ಅಂತ ಡೈರೆಕ್ಟರ್ ಇತ್ತು. ಆವಾಗ ಚನ್ನಬಸಪ್ಪ ಅಂತ ಇಲ್ಲಿ DO ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಇತ್ತು. ಆವಾಗ ನಾನು ಕಡೆಯಿಂದ ಬರೆಸಿದ್ದು, ನೀನು ಚಲೋ ಬರೀತಪ್ಪ ಬರೀ ಅಂತ ಬರೆದೆ. ಅದಾದಮೇಲೆ ಅದು ಹೋಯ್ತಲ್ಲಿ. ಆ ಓದತ್ನಾಗ ಅಲ್ಲಿ SP ಸತೀಶ್ ಏನು ಹೇಳಿದ್ರು ಡೈರೆಕ್ಟರ್, ಇದು ಪ್ರಕಟಿತವಾಗದೆ ಯಾವುದನ್ನು ತೆಗೆದುಕೊಳ್ಳದೆ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರು. ಅದಾದಮೇಲೆ ನಾನು ರಾಘು ಜೋಶಿ ಕ್ರಾಂತಿ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ದು. ಆ ಕ್ರಾಂತಿ ಪತ್ರಿಕೆಯಲ್ಲಿ ನನ್ನ ಹತ್ರ ಉಂಟು ಅದು ಕ್ರಾಂತಿ ಪತ್ರಿಕೆ. ಆ ಕ್ರಾಂತಿ ಪತ್ರಿಕೆಯಲ್ಲಿ ಅದು ಪ್ರಕಟವಾಯಿತು. ಅದಾದಮೇಲೆ ಟೆಕ್ಸ್ಟಿಗೆ ತೆಗೆದುಕೊಂಡು ಇದು ಮೊಟ್ಟ ಮೊದಲನೇದು. ಅವರು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲದ್ದು ಮೊಟ್ಟ ಮೊದಲನೇ. ನಮಗೆ ಅಧ್ಯಕ್ಷ ಮೇಲೆ ಸಿಕ್ಕಿಲ್ಲ ಅಥವಾ ಸಮಿತಿ ಮೇಲೆ ಸಿಕ್ಕಿಲ್ಲ. ಆದರೆ ಸಮಿತಿಯ ಸದಸ್ಯರು ತಪ್ಪು ಮಾಡ್ತಾ ಇದ್ದಾರೆ. ಈ ಸಮಿತಿಯ ಸದಸ್ಯರು ತಪ್ಪು ಮಾಡ್ತಾ ಇದ್ದಾರೆ. ಅವರು ಅಪ್ರಕಟಿತ ಕವನವನ್ನು ಹಾಕಬಾರದು, ಮೊಟ್ಟ ಮೊದಲನೇದು. ಎರಡನೇದು, ಇದ್ರ ಬಗ್ಗೆ ನೋಡಿ, ಈ ಚಿತ್ರಗಳನ್ನು ಸಹಿತವಾಗಿ ಈ ನೋಡಿದರೆ ಈ ಚಿತ್ರ ನೋಡಿ ಮತ್ತೆ ಇಲ್ಲಿ ಸಾಲುಗಳನ್ನ ಗಮನಿಸಬೇಕು. ಆಮೇಲೆ ಕೊಳದಲ್ಲಿರುವ ಆಮೆಗೊಂದು ಆಸೆ ಮೂಡಿತು, ಬಿಳಿಯ ಹಂಸಗಳೆಲ್ಲ ಸಂಘ ಬೆಳೆಸಿತು. ಆಮೆಗೂ ಹಂಸಕ್ಕೂ ಏನು ಸಂಬಂಧ ವಿಚಾರ ಮಾಡಬೇಕು. ಯಾಕೆಂದರೆ ಕಳವು ಮಾಡೋವನು ಹೆಂಗೆ ಕಳವು ಮಾಡ್ಯಾನ ಅಂದರೆ, ಇವ್ರದ್ದು ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು, ಹಕ್ಕಿಯಂತೆ ಹಾರಬೇಕೆಂದು ಬಯಸಿತು. ಇದು ನೈಜ, ಇದು ನೈಜ. ಆದರೆ ಇದು ಕೃತಕ. ಇದು ಮೊದಲನೇ ಸಾಲೆ ಕೃತಕ. ಈ ರೀತಿಯಾಗಿ ಈ ಪದ್ಯ ಸಂಪೂರ್ಣವಾಗಿ ಕೃತಿ ಚೌರ್ಯವಾಗಿದೆ. ಈಗ ನಮ್ಮ ಇವರು ಬಹಳ ಇರ್ತಕ್ಕಂಥವರು ನಮಗೆ ಅವಕಾಶ ಕೊಡಬೇಕು. ನಾನು ನನ್ನ ಬಗೆಗೆ ಹೇಳ್ತಾ ಇಲ್ಲ, ಶಾಂತರಸ ಆಗಿದ್ದು. ಆಮೇಲೆ ಅದಕ್ಕಿಂತ ಮುಂಚೆ ಮುಳ್ಶ್ಯಾರಾಗಿತ್ತು. ಅದಾದ ಮೇಲೆ ನಮ್ಮ ಭಾಗದಲ್ಲಿ ಇವರು ಒಮ್ಮೆ ಆಗ್ಯಾರ, ಯಾಕೆ ನೆನಪಿಲ್ಲ ಕಾಣಿಸ್ತಾರೆ. ಇವರು ಒಮ್ಮೆ, ನಾನು ಇವರು ಜೊತೆಗೆ ಹೋಗಿದ್ವಿ. ಇವರು ಒಮ್ಮೆ ಆಗ್ಯಾರ. ಸುಮಾರು ವರ್ಷಗಳವರೆಗೆ ನಾನು ಸುಮಾರು 12 ಪುಸ್ತಕಗಳ ಬಗ್ಗೆ ನಾನು ಕೆಲಸ ಮಾಡಿದ್ದೆ. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಮಾತನಾಡಿ, ಪಠ್ಯ ಪರಿಷ್ಕರಣಾ ಸಮಿತಿ ಗಿರಿರಾಜ್ ಹೊಸಮನಿ ಅವರಿಗೆ ಅನ್ಯಾಯ ಮಾಡಿರುವುದು ಖಂಡನೀಯ. ಕೃತಿ ಚೌರ್ಯದ ಸಾಹಿತ್ಯವನ್ನು ಬಳಕೆ ಮಾಡಿರುವುದು ಖಂಡನೀಯವೆಂದರು. ಪಠ್ಯ ಪರಿಷ್ಕರಣಾ ಸಮಿತಿ ವಿಸರ್ಜನೆ ಮಾಡಿದಾಗ ಕೂಡ ಸರ್ಕಾರ ಈ ಒಂದು ಸಾಹಿತಿಗಾದ ಅನ್ಯಾಯವನ್ನು ಸರಿಪಡಿಸಬೇಕು. ಮೂಲ ಕವಿಯ ಆಶಯಕ್ಕೆ ಧಕ್ಕೆ ಆದದಕ್ಕಾಗಿ ಆ ಕವಿಯ ಆಶಯವನ್ನು ಸರಿಪಡಿಸಿ ಆ ಪಠ್ಯ ಪರಿಷ್ಕರಣದಲ್ಲಿ ಮೂಲ ಕವಿತೆಯನ್ನಾದರೂ ಪ್ರಕಟಣೆ ಮಾಡಬೇಕು. ಇಲ್ಲವಾದರೆ ಈಗ ಪ್ರಕಟಗೊಂಡ ಕವಿತೆಯನ್ನಾದರೂ ಕೈ ಬಿಡಬೇಕಂತೇಳಿ ಜಿಲ್ಲಾ ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗಿ ನಾನು ಒತ್ತಾಯವನ್ನು ಮಾಡ್ತೇನೆ. ಇದಾಗ್ತಾ ಇಲ್ಲ. ಬಟ್ ಒಂದು 20 ವರ್ಷಗಳ ಹಿಂದೆ ಪಠ್ಯ ಪುಸ್ತಕದಲ್ಲಿ ಪಾಠ 12ರಲ್ಲಿ 3ನೇ ತರಗತಿಗೆ ಇದು ಸೇರ್ಪಡೆಗೊಂಡಿತ್ತು.
ಮುಂದೆ ಕಂಟಿನ್ಯೂ ಆಗಿಲ್ಲ. ಈ ವರ್ಷದ ಹೊಸ ಪಠ್ಯದಲ್ಲಿ ಈಗ 7ನೇ ತರಗತಿಯ 2ನೇ ಭಾಷೆಯಾಗಿ ಈಗ ಸೇರ್ಪಡೆಗೊಂಡಿದ್ದಾರೆ. ಈ ವರ್ಷ ಸೇರ್ಪಡೆಗೊಂಡಿದೆ. ಈಗ 7ನೇ ತರಗತಿಯ 2ನೇ ಭಾಷೆಗೆ ಇಲ್ಲ, ಅದು ಇವರ ಮೂಲಕವನ. ಈಗ ಇವರೇನಿದಲ್ಲ ಭಾಸ್ಕರ್ ಅವರು ಅಪ್ಪಟ್ಟಿಗಿಂತ ಇದು ಇವರ ಕವನಕ್ಕೂ ಅವರ ಕವನಕ್ಕೂ ಸಾಮ್ಯತೆ ಇದೆ. ಅದೇ ಇಟ್ಟುಕೊಂಡು ಈ ಹೊಸ ಪಠ್ಯಕ್ಕೆ ಸೇರ್ಪಡೆಗೊಂಡಿದೆ. ಜ್ಞಾನಗಳನ್ನು ಮೇಲೆ ಕೆಳಗಿನ ಮೇಲೆ ಮಾಡಿಕೊಂಡು ಹೌದು. ಈ ಸಂದರ್ಭದಲ್ಲಿ ದೇವೇಂದ್ರ ಗೌಡ, ವಿಎನ್ ಅಕ್ಕಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಾಯಚೂರು ಮಹೇಶ್ವರಿ ನವಯುವಕ ಮಂಡಲ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 19/6/2022 ಭಾನುವಾರ ಬೆಳಗ್ಗೆ 9 ರಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಸಾರ್ವಜನಿಕರು ಇದರ ಸದುಪಯೋಗ ಪಡೆಯಬೇಕಾಗಿ ವಿನಂತಿ. ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ರಾಯಚೂರು ಮಹೇಶ್ವರಿ ನವಯುವಕ ಮಂಡಲ್ jointly organizing free mega health checkup camp and blood donation camp on Sunday 19/6/2022 9 AM to 2 PM. Place Bhubhavan near Usha Lab, Raichur. ಶೋಭಾ ಕಾಂಚಿ ಸ್ಯಾರೀಸ್ ಹಿಂದೆಂದೂ ನೋಡದ ಹಲವು ರಾಜ್ಯಗಳ ವಿವಿಧ ರೀತಿಯ ರೇಷ್ಮೆ ಸೀರೆಗಳು, ಅತ್ಯದ್ಭುತವಾದ ವಿನ್ಯಾಸದ ಜೊತೆಗೆ ಗುಣಮಟ್ಟವುಳ್ಳ ಸೀರೆಗಳು ಈಗ ನಿಮ್ಮ ಶೋಭಾ ಕಾಂಚಿ ಸ್ಯಾರೀಸ್ ನಲ್ಲಿ ಮಾತ್ರ ಲಭ್ಯ. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಎಸ್ಆರ್ ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15 ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. ಎಸ್ಆರ್ ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirt, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. ಎಸ್ಆರ್ ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ಮೊಬೈಲ್ 9986267919 9916920786. Qnix Computer, a Government of Karnataka enterprises. Gain future ready skills. Artificial intelligence with Python. 4-month certificate program 2022. AWS certified cloud practitioner. Eligibility graduate, postgraduates, MSc, MBA, MCA, BE, BTech, BCA, BSc. Training with IIT, IIM professors. Enroll now. Admissions started.
Only 20 seats available. For more details, contact Unix Computer, a Government of Karnataka Enterprises, Amir Trading Complex, opposite ZP Meeting Hall, South Kacheri Link Road, Raichur. Cell number 98861 42541. Phone number 08532 200 325 229460. Kids, India's #1 preschool chain. वाह 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 Wonderful! वाह वंडरफुल A Eurokid learns words with movements and actions which helps increase vocabulary up to 4 times. Eurokids Early School. Right start, flying start. वंडरफुल Bubble. Blubble. Bubble. Bubble. So bubble. Bye. A Eurokid is taught words using phonetics and other teaching techniques for better understanding and better recall. Eurokids Early School. Right start, flying start. Bubble. 5. 6 6. 7. 8. 9. 10. Good job. These are two. A Eurokid is taught numbers by value for better understanding and faster recall. Eurokids Early School. Right start, flying start. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8884460181. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri Steel furnitures.
For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ, ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಖಾಸಗಿ ಮತ್ತು ಸರ್ಕಾರಿ ಶಾಲೆಗಳು ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಜೊತೆಗೆ ರಕ್ಷಣೆ ವಿಶೇಷ ಗಮನ ಹರಿಸುವುದು ಮುಖ್ಯವಾಗಿದೆ ಎಂದು ಡಿವೈಎಸ್ಪಿ ವೆಂಕಟೇಶ್ ಹೇಳಿದರು. ಅವರು ಪೊಲೀಸ್ ಹಾಗೂ ಶಿಕ್ಷಣ ಇಲಾಖೆಗಳ ಸಹಯೋಗದಲ್ಲಿ ವಿದ್ಯಾಭಾರತಿ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಮಕ್ಕಳ ಸುರಕ್ಷತೆ ಕುರಿತಾದ ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶಾಲೆಗೆ ಬರುವ ಪ್ರತಿಯೊಬ್ಬ ಮಗುವಿನ ಕಾಳಜಿಯನ್ನು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವೂ ಸೇರಿದಂತೆ ವಿವಿಧ ರೀತಿಯ ತೊಂದರೆಗಳಾಗುವ ಅಪಾಯವಿರುವುದರಿಂದ ವಿಶೇಷ ಗಮನ ನೀಡಲು ಮುಂದಾಗಬೇಕಿದೆ. ಖಾಸಗಿ ಶಾಲೆಗಳು ಮಕ್ಕಳನ್ನು ವಾಹನಗಳಲ್ಲಿ ಕರೆತರುವಾಗ ಮರಳಿ ಮನೆ ಸೇರುವುದನ್ನು ಪರಿಶೀಲಿಸಬೇಕು. ವಾಹನಗಳ ಸಿಬ್ಬಂದಿಗಳ ಮೇಲೆ ನಿಗಾವಹಿಸಿ ಕಿರುಕುಳವಾಗದಂತೆ ಎಚ್ಚರಿಕೆ ವಹಿಸಬೇಕೆಂದು, ಬಾಲ್ಯಾವಸ್ಥೆಯಲ್ಲಿರುವ ಮಕ್ಕಳ ಮೇಲೆ ವಿವಿಧ ಹಂತದ ದೌರ್ಜನ್ಯ ಕಿರುಕುಳ ನಡೆಯುವ ಸಾಧ್ಯತೆಗಳಿಂದ ಪ್ರತಿ ಮಗುವಿನ ಮೇಲೆ ಗಮನ ನೀಡಬೇಕು. ಪಾಲಕರು, ಸಂಸ್ಥೆ, ಶಿಕ್ಷಕರೊಂದಿಗೆ ಸಂಪರ್ಕ ಸಾಧಿಸಿ ಗಮನ ಹರಿಸಬೇಕೆಂದರು. ಮಕ್ಕಳನ್ನು ಗುರಿಯನ್ನಾಗಿಸಿಕೊಂಡು ಕೆಲವರು ಕಿರುಕುಳ, ಅಪಹರಣದಂತಹ ಘಟನೆ ನಡೆಯುವ ಸಾಧ್ಯತೆಗಳಿರುವುದರಿಂದ ಶಾಲಾ ಮುಖ್ಯ ಶಿಕ್ಷಕರು ವಿಶೇಷ ಗಮನ ನೀಡಬೇಕಿದೆ. ಅನುಮಾನಗಳ ಕಂಡುಬಂದಲ್ಲಿ ಆಯಾ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ಒದಗಿಸಬೇಕು. ಶಾಲೆಗಳ ಮುಂದೆ ಅನುಮಾನಾಸ್ಪದ ವ್ಯಕ್ತಿಗಳ ಸಂಚಾರ, ಅನಗತ್ಯವಾಗಿ ಶಾಲೆಗೆ ಮೇಲಿಂದ ಮೇಲೆ ಬರುವವರ ಮೇಲೆ ನಿಗಾವಹಿಸಬೇಕು. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯಬೇಕಾದರೆ ಉತ್ತಮ ರಕ್ಷಣೆಯೂ ಅವಶ್ಯಕತೆ ಇರುವುದರಿಂದ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಮನವಿ ಮಾಡಿದರು. ಬಹಳಷ್ಟು ಅರ್ಥಪೂರ್ಣವಾದ ಮತ್ತು ಅವಶ್ಯಕ ಕೂಡ ಆಗಿದೆ ಇಂದಿನ ದಿನಗಳಲ್ಲಿ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮಕ್ಕಳ ಸುರಕ್ಷತೆ. ನಾವು ಬಹಳಷ್ಟು ಶಾಲೆಗಳನ್ನು ಪ್ರಾರಂಭಿಸಿರ್ತೀವಿ. ಶಿಕ್ಷಣ ನೀಡುವುದು ಮುಖ್ಯ ಉದ್ದೇಶ ಆಗಿದೆ. ಆ ಶಿಕ್ಷಣ ನೀಡುವ ಮುಖ್ಯ ಉದ್ದೇಶದ ಜೊತೆಗೆ ಮಕ್ಕಳನ್ನು ಬುದ್ಧಿವಂತರನ್ನಾಗಿ ಮಾಡುವ ಜೊತೆಗೆ ಅವರ ಸುರಕ್ಷತೆಯ ಬಗ್ಗೆ ಕೂಡ ನಾವು ಬಹಳಷ್ಟು ಗಮನವನ್ನು ಕೊಡಬೇಕಾಗುತ್ತೆ. ಮಕ್ಕಳು ಸುರಕ್ಷಿತವಾಗಿದ್ದರೆ ನಾವು ಮುಂದೆ ಅವರನ್ನು ಏನಾದರೂ ಮಾಡಬಹುದಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಇಲಾಖೆ ಮಾನ್ಯ DGP IGP ಸಾಹೇಬರಿಂದ 2016 ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ಆ ಸುತ್ತೋಲೆ ಬಗ್ಗೆ ಬಹಳ ಜನಕ್ಕೆ ಗೊತ್ತಿರುವುದಿಲ್ಲ. ಆದ್ದರಿಂದ ಈ ಒಂದು ದಿನ
ಪ್ರತಿಯೊಂದು ಶಾಲೆಯವರು, ಅದು ಖಾಸಗಿ ಶಾಲೆ ಇರ್ಬೋದು, ಅನುದಾನಿತ ಶಾಲೆ ಇರ್ಬೋದು ಅಥವಾ ಸರ್ಕಾರಿ ಶಾಲೆ ಇರ್ಬೋದು, ಪ್ರತಿಯೊಬ್ಬರು ಕೂಡ ತಮ್ಮದೇ ಆದಂತಹ ಆದ್ಯ ಕರ್ತವ್ಯಗಳಿರ್ತಾರೆ. ಅದರ ಬಗ್ಗೆ ಇವತ್ತು ಚರ್ಚಿಸೋಣ. ಮೊದಲನೇದಾಗಿ ಈ ಸುತ್ತಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ. ನೋಡಿ, ಶಾಲಾ ವಾಹನದ ಬಗ್ಗೆ ಒಂದು ಚರ್ಚೆ ಮಾಡೋಣ. ಯಾವುದೇ ಒಂದು ಶಾಲೆ ಮಕ್ಕಳನ್ನ ಅಲ್ಲಿಂದ ಪಿಕಪ್ ಮಾಡೋಕ್ಕಾಗಿರ್ಬೋದು, ಡ್ರಾಪ್ ಮಾಡೋಕ್ಕಾಗಿರ್ಬೋದು, ಇದು ವಾಹನ ಅಂತ ನೀವು ಶಾಲೆಯಿಂದ ಖರೀದಿ ಮಾಡಿರ್ಬೋದು ಅಥವಾ ಬೇರೆ ಕಡೆಯಿಂದ ಅದನ್ನು ಲೀಸ್ಗೆ ಕೊಡೋದಂತಹ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಬಾಡಿಗೆ ಕೊಡುವಂತಹ ಚಾನ್ಸಸ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಕರ್ತವ್ಯಗಳಿದೆ. ನೋಡಿ, ಮೊದಲನೇದಾಗಿ ಬಹಳಷ್ಟು ಜನ ನಾವು ಗಮನಿಸಿದಂಗೆ ಶಾಲೆ ಬಸ್ ಇರ್ತದೆ, ಡ್ರೈವರ್ ಇರ್ತಾರೆ, ಅಥವಾ ಪ್ರೈವೇಟ್ ವೆಹಿಕಲ್ ಕ್ಲೀನರ್ ಇರ್ತಾರೆ, ಒಬ್ಬ ಡ್ರೈವರ್ ಸಂಬಂಧಪಟ್ಟ ಆ ಬಸ್ ಇನ್ನೊಬ್ಬ ವ್ಯಕ್ತಿನ ಬಿಟ್ಬಿಡ್ತಾರೆ. ಮುಖ್ಯವಾಗಿ ಗಮನಿಸ್ಬೇಕಾದ್ರೆ ಆ ಶಾಲಾ ವಾಹನದಲ್ಲಿ ಆ ಡ್ರೈವರ್ ಜೊತೆಗೆ ಕಡ್ಡಾಯವಾಗಿ ಶಾಲೆಯ ಒಬ್ಬ ಸಿಬ್ಬಂದಿಯನ್ನು ನಿರ್ವಹಿಸಬೇಕು. ಕಡ್ಡಾಯವಾಗಿ ಅದರಲ್ಲಿ ವಿಶೇಷವಾಗಿ ಮಹಿಳಾ ಸಿಬ್ಬಂದಿಯನ್ನು ನೇಮಿಸಲು ಬಹಳಷ್ಟು ಉತ್ತಮ. ಅದನ್ನು ನಾನು ಮುಂದೆ ನಾನು ಏನೇನು ಪಾಯಿಂಟ್ಸ್ಗಳು ಹೇಳ್ತೀನಿ. ಪ್ರತಿಯೊಂದು ಅಡ್ಮಿಷನ್ ಭಾಳಷ್ಟು ಇರ್ತಾರೆ, ಬಟ್ ಸೀಟ್ ಕೆಪಾಸಿಟಿ ಭಾಳಷ್ಟು ಕಡಿಮೆ ಇರುತ್ತೆ. ಈಗ ಆಲ್ರೆಡಿ ಸಾರಿಗೆ ಇಲಾಖೆಯಿಂದ ಸೀಟ್ ಕೆಪಾಸಿಟಿ ಇಷ್ಟೇ ಅಂತ ಹೇಳಿರ್ತಾರೆ. ಆದರೆ ಕೆಲವೊಂದು ಶಾಲಾ ಬಸ್ಗಳಲ್ಲಿ ಏನು ಮಾಡ್ತೀವಿ, ಶಾಲಾ ವಾಹನಗಳಲ್ಲಿ ಆ ಕೆಪಾಸಿಟಿಗಿಂತ ಜಾಸ್ತಿ ಮಕ್ಕಳನ್ನು ದಯವಿಟ್ಟು ಅದು ಆಗ್ಬಾರ್ದು. ಅಂಥ ಸಂದರ್ಭದಲ್ಲಿ ಬೇಕಾದ್ರೆ ಎಕ್ಸ್ಟ್ರಾ ಬಸ್ಗಳನ್ನ ಬಿಡಲಿ ಅಥವಾ ಶಿಫ್ಟ್ ವೈಸ್ ಮಾಡಲಿ. ನಮ್ಮ ಸಾರಿಗೆ ಇಲಾಖೆಯಿಂದ ಯಾವ ರೀತಿಯಾಗಿ ಯಾವ ಸಂಖ್ಯೆಯಲ್ಲಿ ನಿಗದಿಪಡಿಸಿದ್ರು ಆ ಪ್ರಮಾಣದಲ್ಲಿ ಶಾಲಾ ಮಕ್ಕಳನ್ನು ನಾವು ಕರ್ಕೊಂಡು ಹೋಗ್ಬೋದು. ಒಂದೊಂದು ಸೀಟ್ ಮೇಲೆ ಭಾಳಷ್ಟು ಜನ ಇಬ್ಬರು ಕೂಡ 4 ಜನ ಅಡ್ಜಸ್ಟ್ ಮಾಡ್ಬೋದು, ಮಕ್ಕಳನ್ನು ನಿಲ್ಲಿಸ್ಕೊಂಡು ಕರ್ಕೊಂಡು ಹೋಗೋದು ಅಂಥದ್ದು ದಯವಿಟ್ಟು ಆತ ಥರ ನೋಡ್ಬೋದು. ಅದೇ ರೀತಿಯಾಗಿ ಶಾಲಾ ವಾಹನಕ್ಕೆ ಸಂಬಂಧಪಟ್ಟಂಗೆ GPS ಅನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ಸಾಧ್ಯವಾದರೆ ಆ ಲಿಂಕನ್ನು ಪೋಷಕರ ಫೋನ್ ನಂಬರ್ಗೆ ನೀವು ಕನೆಕ್ಟ್ ಮಾಡಬೇಕು. ಅಂದರೆ ಆ ಮಗು ಮನೆಯಿಂದ ಹೊರಟ ನಂತರ ಆ ಬಸ್ ಶಾಲೆಗೆ ತಲುಪಿತು ಅಥವಾ ಶಾಲೆಯಿಂದ ಬಸ್ ಹೊರಟಿತು, ಯಾಕೆ ಮನೆಗೆ ಬಂದಿಲ್ಲ. ಈಗೆಲ್ಲ ಟೆಕ್ನಾಲಜಿ ಎಲ್ಲ ಡೆವಲಪ್ ಆಗಿದೆ. ಕೆಲವೊಂದು ಖಾಸಗಿ ಶಾಲೆಗಳು ಆಗಲಿ ಅದು ವಾಟ್ಸಪ್ ಮುಖಾಂತರ ಕೂಡ ಮಾಡ್ತಾ ಇದ್ದಾರೆ. ಅದನ್ನು ನೀವು ಸರಿಯಾದ ಕ್ರಮದಲ್ಲಿ ಮಾಡಿಸ್ಬೇಕು, GPS ಅನ್ನು ಅಳವಡಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಚಾಲಕ ಮುಖ್ಯವಾದ ವಿಷಯ ಇದು. ಎಲ್ಲರೂ ದಯವಿಟ್ಟು ಬಹಳಷ್ಟು ಗಮನದಲ್ಲಿಟ್ಕೋಬೇಕು. ಬೆಂಗಳೂರಿಗಾಗಿರ್ಬೋದು, ದೊಡ್ಡ ದೊಡ್ಡ ಮಹಾನಗರದಲ್ಲಿ ಬಹಳಷ್ಟು ಇಶ್ಯೂಗಳಾದವು. ಕೆಲವೊಂದು ಡ್ರೈವರ್ ಇಶ್ಯೂಗಳು, ಶಾಲಾ ಮಕ್ಕಳೊಂದಿಗೆ ಅವರ ವರ್ತನೆ ಬಗ್ಗೆ. ಆದ್ದರಿಂದ ಡ್ರೈವರನ್ನು ನೀವು ತೆಗೆದುಕೊಳ್ಳುವಾಗ ಅಥವಾ ಬಾಡಿಗೆನ ಬಸ್ ಕೂಡ ಬಸ್ ಮಾಲೀಕ ಜವಾಬ್ದಾರಿಯಾಗಿದ್ರು ಕೂಡ ಡ್ರೈವರ್ ಬಗ್ಗೆ ಖುದ್ದಾಗಿ ಪರಿಶೀಲನೆ ಮಾಡಬೇಕು. ಅವನ ಪೂರ್ವ ಚರಿತ್ರೆಯ ಬಗ್ಗೆ, ಆ ಡ್ರೈವರ್ ಎಂಥವನು, ಸಾಧ್ಯವಾದರೆ ಸಂಬಂಧಪಟ್ಟ ಠಾಣೆಗೆ ಒಂದು ರಿಪೋರ್ಟ್ ಕೂಡ ತರಿಸ್ಕೊಳ್ಳಿ. ಆ ವ್ಯಕ್ತಿ ಎಲ್ಲಿ ವಾಸ ಮಾಡ್ತಾನೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಯಾವುದೋ ವಿದ್ಯಾಭಾರತಿ ಸ್ಕೂಲ್ಗೆ ಬಸ್ ಬಿಡ್ತಾ ಇದೆ, ಆ ಬಸ್ ಡ್ರೈವರು ಸಿಂಧೂರನ್ನು ತಿಳ್ಕೊಳ್ಳಿ. ಸಿಂಧೂರು ಪೊಲೀಸ್ ಸ್ಟೇಷನ್ಗೆ ಒಂದು ರಿಕ್ವೆಸ್ಟ್ ಕೊಡಿ, ಕೊಟ್ಟು ಕೇಳ್ಕೊಳ್ಳಿ, ಇಂಥ ವ್ಯಕ್ತಿ ಇಂಥದ್ದು ಆಧಾರ್ ಕಾರ್ಡ್ ಕೊಟ್ಟಿದ್ದಾನೆ, ಇಂಥ ವಿಳಾಸದನ್ನು, ಅವ್ರ ಮೇಲೆ ಏನಾದರೂ ಕೇಸ್ ಆಗಿದ್ದಾವೆ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ದಿನೇಶ್ ಸಿಪಿಎಫ್ಸಿ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪು ಅವರು ಬರೆದ ನಾಡಗೀತೆಯನ್ನು ತಿರುಚಿ ನಾಡಿಗೆ ಅವಮಾನ ಮಾಡಿದ ರಾಷ್ಟ್ರದ್ರೋಹಿ ರೋಹಿತ್ ಚಕ್ರತೀರ್ಥ ಅವರನ್ನು ಬಂಧಿಸಿ ಗಡೀಪಾರು ಮಾಡಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣ ಕಾರ್ಯಕರ್ತರು ನಗರದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಕುವೆಂಪು ಅವರ ರಚನೆ ಮಾಡಿದ ನಾಡಗೀತೆ ತಿರುಚುವುದು ಕವಿಯ ಭಾವಕ್ಕೆ ಕೊಡಲಿ ಹಾಕಿದಂತೆ ರಾಷ್ಟ್ರಕ್ಕೆ ಮಾಡಿದ ಅಪಮಾನ. ಶಿಕ್ಷಣ, ಸಂಸ್ಕೃತಿ, ಸಾಮಾಜಿಕ ಕ್ಷೇತ್ರಗಳಲ್ಲಿ
ಮೇಲಿನ ದಬ್ಬಾಳಿಕೆ ಹೆಚ್ಚಾದರೂ ನಾಡಿನ ಹಿರಿಯ ಸಾಹಿತಿಗಳು ಛೀಮಾರಿ ಹಾಕಿದರೂ ಸಾರ್ವಜನಿಕರ ಆಕ್ರೋಶ ಭುಗಿಲೆದ್ದರೂ ಸಾಹಿತಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಟ್ಟರೂ ಸಹ ಸರ್ಕಾರ ಮಾತ್ರ ರೋಹಿತ್ ಚಕ್ರತೀರ್ಥ ರಾಷ್ಟ್ರದ್ರೋಹಿಯನ್ನು ರಕ್ಷಣೆ ಮಾಡಲು ನಿಂತಿದೆ ಎಂದು ಕಿಡಿಕಾರಿದರು. ಸರ್ಕಾರವೇ ನಾಡದ್ರೋಹಿ ರಾಜ್ಯದ್ರೋಹಿಯಾಗಿ ಸರ್ಕಾರವೇ ನಾಡಿಗೆ ದ್ರೋಹ ಬಗೆಯುತ್ತಿದೆ. ಈ ಕೂಡಲೇ ರೋಹಿತ್ ಚಕ್ರತೀರ್ಥ ಅವರನ್ನು ಬಂಧಿಸಿ ಗಡೀಪಾರು ಮಾಡಬೇಕು. ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಅವರನ್ನು ಸ್ಥಾನದಿಂದ ಕೈಬಿಡಬೇಕೆಂದು ಆಗ್ರಹಿಸಿದರು. ದಾಖಲೆ ಮಾಡಲೇಬೇಕು. ಪಠ್ಯಪುಸ್ತಕಗಳ ಪರಿಷ್ಕರಣ ಸಮಿತಿಯ ವಜಾಗೊಂಡ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥಗೆ, ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತಂದ ರೋಹಿತ್ ಚಕ್ರತೀರ್ಥಗೆ, ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ತಂದ ರೋಹಿತ್ ಚಕ್ರತೀರ್ಥಗೆ ರೋಹಿತ್ ಚಿತ್ರನ ಗಡೀಪಾರು ಮಾಡಲೇಬೇಕು. ರೋಹಿತ್ ಚಕ್ರತೀರ್ಥನ ಗಡೀಪಾರು ಮಾಡಲೇಬೇಕು. ರೋಹಿತ್ ಚಕ್ರತೀರ್ಥ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲೇಬೇಕು. ರೋಹಿತ್ ಚಕ್ರತೀರ್ಥ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಲೇಬೇಕು. ರೋಹಿತ್ ಚಕ್ರತೀರ್ಥ ಮೇಲೆ ಕ್ರಿಮಿನಲ್ ದಾಖಲೆ ಮಾಡಲೇಬೇಕು. ಪಠ್ಯ ಪುಸ್ತಕಗಳ ಪರಿಷ್ಕರಣ ಸಮಿತಿಯ ವಜಾಗೊಂಡ ನಾಡದ್ರೋಹಿ ನೀಚ ಧರ್ಮಾಂಧ ರೋಹಿತ್ ಚಕ್ರತೀರ್ಥಿಯ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಸರ್ಕಾರ ಮಾಡಲೇಬೇಕು ಹಾಗೂ ಈ ನಾಡಿನಿಂದ ಗಡೀಪಾರು ಮಾಡಲೇಬೇಕು. ಏಕೆಂದರೆ ಇವತ್ತು ಮಹಾನ್ ಕವಿಗಳ ಒಂದು ನಾಡಗೀತೆಯನ್ನು ತಿಳಿಸಿದ ಈ ರೋಹಿತ್ ಚಕ್ರತೀರ್ಥಿ ಮತ್ತು ನಾಲಾಯಕ್ ಶಿಕ್ಷಣ ಸಚಿವ ನಾಗೇಶ್ ಕೂಡ ರಾಜೀನಾಮೆ ನೀಡಲೇಬೇಕು ಅಂತಕ್ಕಂಥ ಇವತ್ತು ಈ ಹೋರಾಟದ ಒಂದು ಮುಖ್ಯ ಕಾರಣ ಇದೆ. ಇವತ್ತು ರಾಜ್ಯಾದ್ಯಂತ ನಮ್ಮ ಸಂಘಟನೆ ಹೋರಾಟ ಇದೆ. ಕರ್ನಾಟಕ ಶಿವರಾಮೇಗೌಡ ಬಣ ಮತ್ತೊಂದು ಸಲ ಸರ್ಕಾರಕ್ಕೆ ಆಗ್ರಹಿಸುತ್ತದೆ. ರೋಹಿತ್ ಚಕ್ರತೀರ್ಥನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಮಾಡಬೇಕು. ಅದಲ್ಲದೆ ಅವನ ಭಾವಚಿತ್ರ ಸುಟ್ಟು ಅವನ ಒಂದು ಭಾವಚಿತ್ರಕ್ಕೆ ಮಸಿ ಬಳಿಯೋದಕ್ಕೆ ಪೊಲೀಸರು ನಮ್ಮನ್ನು ಅಡ್ಡಪಡಿಸಿದ್ದಾರೆ. ಅವರು ಅದಕ್ಕೆ ಅನುಕೂಲ ಮಾಡಿಕೊಟ್ಟಿಲ್ಲ. ಹಾಗಾಗಿ ನಾವು ಕೂಡ ಅವನು ಇವತ್ತಿಗೂ ಕೂಡ ನಮಗೆ ಕಳತನಲ್ಲೇ ನಮಗೆ ಅವರು ದಿಕ್ತಪ್ಸಿ ಮಾಡೋಕ್ಕೆ ಬರ್ತದೆ. ಆದರೂ ಅವ್ರನ್ನ ಹೇಳಿದ್ರು ಕೂಡ ನಮಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಆದರೂ ನಾವು ಮತ್ತೊಂದು ಸಲ ಪ್ರತಿಭಟನೆ ಮಾಡ್ತೀವಿ, ಮತ್ತೆ ನಿಮ್ಮ ಗಮನಕ್ಕೆ ತಲೆ ತರ್ತೀವಿ ಅಂತಕ್ಕಂಥ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರತಿಭಟನೆಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಶೋಕ್ ಕುಮಾರ್ ಸಿಕೆ ಜೈನ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ, ಕೆ ಕಿಶನ್ ರಾವ್, ಎಂಡಿ ಅಲಿ, ಸುದರ್ಶನ್ ಗೌಡ, ಜೆ ನಾರಾಯಣ, ನಾಗರಾಜ್ ಮಡಿವಾಳ, ಗೋವಿಂದ, ಹುಸೇನ್ ಬಾಷಾ, ಚಾಂದ್ ಪಾಷಾ, ಶರಣಬಸವ ಕಲ್ಲೂರು, ವೀರೇಶ್, ಸಂತೋಷ್, ಸಮದ್, ಜಬ್ಬಾರ್, ತಾಹೇರ್ ಸೇರಿದಂತೆ ಕಾರ್ಯಕರ್ತರು ಭಾಗವಹಿಸಿದರು. ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಷ್ಕರಣೆಗೊಂಡ ಪಠ್ಯಪುಸ್ತಕಗಳನ್ನು ರದ್ದುಪಡಿಸಿ ಡಾ ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಹಿಂದಿನ ಪಠ್ಯಪುಸ್ತಕಗಳನ್ನು ಮುಂದುವರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ದಲಿತ ಸಾಹಿತ್ಯ ಪರಿಷತ್ ಮತ್ತು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಸಾಹಿತ್ಯದ ಬಗ್ಗೆ ಆಳವಾದ ಅಧ್ಯಯನವಿಲ್ಲದೆ, ಶಿಕ್ಷಣ ತಜ್ಞರಿಲ್ಲದೆ ವಿಕೃತ ಮನಸ್ಸಿನ ರೋಹಿತ್ ಚಕ್ರತೀರ್ಥ ನೇತೃತ್ವದಲ್ಲಿ ರಾಜ್ಯ ಶಿಕ್ಷಣ ಇಲಾಖೆ ಪಠ್ಯ ಪರಿಷ್ಕರಣೆ ಸಮಿತಿಯನ್ನು ರಚನೆ ಮಾಡಿದ್ದು ತೀವ್ರವಾಗಿ ಖಂಡಿಸಿದರು. 1980ರ ದಶಕದಲ್ಲಿ ರಾಜ್ಯ ಕಂಡ ಸಮಾನತೆಯ ಆಶಯಗಳೊಂದಿಗೆ ದಲಿತ ಬಂಡಾಯ ಸಾಹಿತಿಗಳ ಚಳವಳಿಗಳ ಪ್ರಭಾವದಲ್ಲಿ ಕನ್ನಡ ನಾಡಿನ ಶಿಕ್ಷಣ ಸಾಹಿತ್ಯ ಕ್ಷೇತ್ರ ಪಠ್ಯ ಪರಿಷ್ಕರಣೆಗೆ ಒಳಗಾಯಿತು. ಸಾಮಾಜಿಕ ಸ್ವಾತಂತ್ರ್ಯ, ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ, ಮಾನವೀಯ ಮೌಲ್ಯಗಳಿಗಾಗಿ ಸಾಹಿತ್ಯ ಸಾಂಸ್ಕೃತಿಕ ರಂಗದಲ್ಲಿ ಅನೇಕ ಬದಲಾವಣೆಗಳಾದವು. ಕುವೆಂಪು, ದಾರಾ ಬೇಂದ್ರೆ, ಜಿಎಸ್ ಶಿವರುದ್ರಪ್ಪ, ಕನ್ನಡದ ದಿಗ್ಗಜರು ನೇತೃತ್ವದಲ್ಲಿ ಸಾಹಿತ್ಯದ ತೇರು 2014ರಲ್ಲಿ ಬರಗೂರು ರಾಮಚಂದ್ರಪ್ಪ ನೇತೃತ್ವದ ಪಠ್ಯ ಪರಿಷ್ಕರಣೆ ಸಮಿತಿ ರಚನೆಯೊಂದಿಗೆ ಕತ್ತಲೆಯಲ್ಲಿ ಉದುಗಿ ಹೋದ ನಾಡಿನ ಮೂಲ ಜನರ ಸಮಜೀವಿಗಳ ಸಾಹಿತ್ಯ, ಶಿಕ್ಷಣ ಸಾಹಿತ್ಯ ಕ್ಷೇತ್ರದಲ್ಲಿ ಮುನ್ನೆಲೆಗೆ ಬಂದಿದ್ದನ್ನು ಕಾಣಬಹುದಾಗಿದೆ. ರಾಷ್ಟ್ರಕವಿ ಕುವೆಂಪು ಅವರ ವಿರಚಿತ ನಾಡಗೀತೆಯನ್ನು ಅವಹೇಳನ ಮಾಡಿ ಬರೆದಿದ್ದು ದಾರ್ಶನಿಕವಾದುದು. ಬಸವಣ್ಣ, ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ,
ಪೇರಿಯ ರಾಮಸ್ವಾಮಿ ನಾಯ್ಕರ್, ನಾರಾಯಣ ಗುರು ಅಂತಹ ಜೀವನ ಚರಿತ್ರೆ ಪಾಠವನ್ನು ಮರುಪರಿಷ್ಕರಣೆ ನೆಪದಲ್ಲಿ ವಾಸವರುತ ರೀತಿ ಬರೆದು ಅವಮಾನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಭಕ್ತಿ ಪಂಥ ಪಾಠದಲ್ಲಿ ಶರೀಫ್ ಕನಕದಾಸ ಪುರಂದರದಾಸರ ವ್ಯಕ್ತಿ ಚಿತ್ರಣವನ್ನು ತೆಗೆದುಹಾಕಿ ಮತೀಯವಾದಿ ಜಾತಿವಾದಿ ಶ್ರೇಷ್ಠತೆಯ ವ್ಯಾಸನದಿಂದ ಪರಿಷ್ಕರಣಗೊಂಡ ಪಠ್ಯಪುಸ್ತಕಗಳಲ್ಲಿನ ಹಲವಾರು ವಾಸ್ತವಾಂಶಗಳು ಕೈಬಿಟ್ಟಿದ್ದನ್ನು ನಾಡಿನ ಹಿರಿಯ ಸಾಹಿತಿಗಳು ಖಂಡಿಸಿದ್ದಾರೆ. ರೋಹಿತ್ ಚಕ್ರತೀರ್ಥ ಅಧ್ಯಕ್ಷತೆಯಲ್ಲಿ ಪರಿಷ್ಕರಣೆಗೊಂಡ ಪಠ್ಯಗಳನ್ನು ಕೂಡಲೇ ರದ್ದುಪಡಿಸಬೇಕು. ಬರಗೂರು ರಾಮಚಂದ್ರಪ್ಪ ನೇತೃತ್ವದಲ್ಲಿ ಪರಿಷ್ಕರಣೆಗೊಂಡ ಹಿಂದಿನ ಪಠ್ಯಗಳನ್ನು ಮುಂದುವರಿಸಬೇಕು ಮತ್ತು ರೋಹಿತ್ ಚಕ್ರತೀರ್ಥ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲ್ ಆಳುಂಡಿ, ಸಾಹಿತಿ ವೀರ ಹನುಮಾನ್, ದೇವೇಂದ್ರೇಗೌಡ, ತಾಯಪ್ಪ ಹೊಸೂರು, ವಿವಿಧ ಸಂಘಟನೆಗಳ ಮುಖಂಡರುಗಳಾದ ಎಸ್ ಮಾರೆಪ್ಪ, ಶ್ರೀನಿವಾಸ್ ಕಲವಲದೊಡ್ಡಿ, ಜಿ ಅಮರೇಶ್, ಬಾಬು ಭಂಡಾರಿಗಲ್, ಶ್ರೀನಿವಾಸ್ ಕೋಪಾರ್, ಗೋಪಾಲ್, ಲಕ್ಷ್ಮಣ್, ವೀರೇಶ್, ಭರತ್ ಕುಮಾರ್, ಶೇಖರ್, ಅನ್ವರ್, ಆಂಜನೇಯ, ತಾಯರಾಜ್, ಎಂಆರ್ ಭೇರಿ, ಖಾಜಾ ಅಸ್ಲಂ ಅಹಮದ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಸೇನಾ ನೇಮಕಾತಿಯಲ್ಲಿ ಹಲವು ನೀತಿ ನಿಯಮಗಳ ಬದಲಾವಣೆಗಳನ್ನು ಅಗ್ನಿಪಥ್ ಎಂಬ ಯೋಜನೆ ಹೆಸರಿನಲ್ಲಿ ತರುವ ಮೂಲಕ ಖಾಯಂ ಹುದ್ದೆಗಳನ್ನು ತೆಗೆದುಹಾಕುವ ಕೇಂದ್ರ ಸರ್ಕಾರದ ಪಿತೂರಿಯನ್ನು ವಿರೋಧಿಸಿ ಎಐಡಿಎಸ್ಒ ಇಂದು ಪ್ರತಿಭಟನೆ ನಡೆಸಿತು. ಸಶಸ್ತ್ರ ಪಡೆಗಳ 3 ವಿಭಾಗಗಳ ನೇಮಕಾತಿ ನಿಯಮಗಳಲ್ಲಿ ಬದಲಾವಣೆಗಳನ್ನು ತಂದು ನೇಮಕಾತಿಯನ್ನು ಕೇವಲ 4 ವರ್ಷಗಳಿಗೆ ಸೀಮಿತಗೊಳಿಸಿ ಕೇಂದ್ರ ಸರ್ಕಾರವು ದೇಶದ ವಿದ್ಯಾರ್ಥಿಗಳಿಗೆ ಅತಿ ದೊಡ್ಡ ಮೋಸವನ್ನು ಮಾಡುತ್ತಿದೆ. ಹಲವು ವಲಯಗಳಲ್ಲಿನ ಸರ್ಕಾರಿ ಹುದ್ದೆಗಳನ್ನು ತನ್ನ ಖಾಸಗೀಕರಣ ನೀತಿಗಳಿಂದ ಸರ್ಕಾರವು ಈಗಾಗಲೇ ತೆಗೆದುಹಾಕಿದೆ. ಈಗಿರುವಾಗ ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಬಗೆಗೆ ಚಿಂತಿತರಾಗಿ ಹಗಲು ರಾತ್ರಿ ಶ್ರಮಿಸಿ ಸೈನ್ಯದ ಹುದ್ದೆಗೆ ತಯಾರಾಗುತ್ತಾರೆ. ವಾಸ್ತವದಲ್ಲಿ ಹಲವು ರಾಜ್ಯದ ವಿದ್ಯಾರ್ಥಿಗಳು ಪರೀಕ್ಷೆ ಮುಗಿಸಿದ ನಂತರ ನೇಮಕಾತಿಗಾಗಿ ಅತ್ಯಂತ ತವಕದಿಂದ ಕಾಯುತ್ತಿದ್ದರು. ಆದರೆ ಅಚಾನಕ್ ಅವೆಲ್ಲವೂ ರದ್ದಾಗಿದೆ ಎಂದು ಸರ್ಕಾರ ಹೇಳಿತು. ನೇಮಕಾತಿಯನ್ನು 4 ವರ್ಷಕ್ಕೆ ಸೀಮಿತಗೊಳಿಸಿ ಮತ್ತು ಗುತ್ತಿಗೆ ಆಧಾರದ ಮೇಲೆ ಪಡೆಯುವ ಹಿಂದಿರುವ ಉದ್ದೇಶ ಸರ್ಕಾರ ತನ್ನ ದೇಶದ ಜನಗಳ ಜವಾಬ್ದಾರಿಯನ್ನು ಯಾವುದೇ ರೀತಿಯಿಂದಲೂ ತೆಗೆದುಕೊಳ್ಳುವುದರಿಂದ ತಪ್ಪಿಸಿಕೊಳ್ಳಲು ಎಂಬುದು ಸ್ಪಷ್ಟವಾಗುತ್ತದೆ. ಈಗಾಗಲೇ ಹಲವು ವಲಯಗಳಲ್ಲಿ ಇರುವ ಗುತ್ತಿಗೆ ಆಧಾರಿತ ನೇಮಕಾತಿ ನೀತಿಯಿಂದ ಎಷ್ಟೋ ಜನ ವಿದ್ಯಾರ್ಥಿ ಯುವಕರ ಬದುಕು ಅನಿಶ್ಚಿತತೆಯಲ್ಲಿ ಉಳಿದಿದೆ. ಈಗ ಆಕರ್ಷಕವಾಗಿ ಕರೆಯಲ್ಪಟ್ಟಿರುವ ಅಗ್ನಿಪಥ್ ಯೋಜನೆಯೂ ಕೂಡ ಕೇಂದ್ರ ಸರ್ಕಾರದ ಹಲವು ಜನ ವಿರೋಧಿ ಯೋಜನೆಗಳಲ್ಲಿ ಒಂದಾಗಿದೆ. ಎಲ್ಲ ವಲಯಗಳಲ್ಲಿ ಪರಿಸ್ಥಿತಿ ಹೀಗೇ ಇದೆ. ಖಾಯಂ ನೇಮಕಾತಿಯನ್ನು ಸಂಪೂರ್ಣ ತೆಗೆದುಹಾಕಿ ಅಲ್ಲಿ ಗುತ್ತಿಗೆ ಆಧಾರಿತ ನೇಮಕಾತಿ, ಹೊರಗುತ್ತಿಗೆ, ನಿಗದಿತ ಅವಧಿ ಉದ್ಯೋಗ ಇಂತಹ ಯೋಜನೆಗಳನ್ನು ತಂದು ಸರ್ಕಾರವು ದೇಶದ ಲಕ್ಷಾಂತರ ವಿದ್ಯಾರ್ಥಿಗಳ ಯುವಕರ ಬದುಕನ್ನು ಅಂಧಕಾರದಲ್ಲಿ ಇಟ್ಟಿದೆ. ಸರ್ಕಾರದ ಈ ಯೋಜನೆಗಳು ಮತ್ತು ಕ್ರಮವನ್ನು ಖಂಡಿಸಿ ಎಐಡಿಎಸ್ಒ ಅತ್ಯಂತ ಉಗ್ರವಾಗಿ ಖಂಡಿಸುತ್ತದೆ. ಅಗ್ನಿಪಥ್ ಯೋಜನೆಯು ಸಶಸ್ತ್ರ ಪಡೆಯನ್ನು ಖಾಸಗೀಕರಣಗೊಳಿಸುವ ಮತ್ತು ಗುತ್ತಿಗೆ ಆಧಾರಿತ ನೇಮಕಾತಿ ನಡೆಸುವ ಒಂದು ಹುನ್ನಾರ ಎಂದು ದೇಶದ ಯುವಕರು ಅರಿತಿದ್ದಾರೆ. ಅಗ್ನಿಪಥ್ ಯೋಜನೆ ಹೆಸರಿನಲ್ಲಿ ದೇಶದ ಲಕ್ಷಾಂತರ ಯುವಕರನ್ನು ವಂಚಿಸಬಹುದು ಎಂದು ಹೊಂಚು ಹಾಕುತ್ತಿದ್ದ ಸರ್ಕಾರದ ವಿರುದ್ಧ ಹಲವು ರಾಜ್ಯದ ವಿದ್ಯಾರ್ಥಿಗಳು, ಯುವಕರು ಸಿಡಿದೆದ್ದಿದ್ದಾರೆ, ಪ್ರತಿಭಟನೆಗಳನ್ನು ನಡೆಸುತ್ತಿದ್ದಾರೆ. ಹಲವು ಕಡೆಗಳಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ಮತ್ತು ಯುವಕರ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ದೇಶದಾದ್ಯಂತ ಒಂದು ಸ್ವಯಂ ಪ್ರೇರಿತ ಹೋರಾಟ ಬೆಳೆಯುತ್ತಿದೆ. ಇದರಿಂದಲೇ ಪ್ರತಿಭಟನೆಗಳು ಆರಂಭವಾದ 24 ಗಂಟೆಗಳ ಒಳಗಾಗಿ ಗರಿಷ್ಠ ವಯಸ್ಸಿನ ಮಿತಿಯನ್ನು 21 ರಿಂದ 23ಕ್ಕೆ ಏರಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ದೇಶದ ವಿದ್ಯಾರ್ಥಿಗಳು ಮತ್ತು ಯುವಕರು ಸಂಘಟಿತರಾಗಿ ಸರ್ಕಾರದ ಇಂತಹ ಕುಟಿಲ ಪ್ರಯತ್ನಗಳನ್ನು ಪೊಲೀಸರು ಬಲಿಷ್ಠ ಹೋರಾಟವನ್ನು ಸರಿಯಾದ ತಿಳುವಳಿಕೆಯೊಂದಿಗೆ ಕಟ್ಟಬೇಕೆಂದು ಮನವಿ ಮಾಡುತ್ತದೆ. ಇದರೊಂದಿಗೆ ವಿದ್ಯಾರ್ಥಿ ಯುವಜನರು ಸರ್ಕಾರದ ವಿದ್ಯಾರ್ಥಿ ವಿರೋಧಿ ಜನ ವಿರೋಧಿ ನೀತಿಗಳ ವಿರುದ್ಧವೂ ಸಹ ಪ್ರಬಲ ಹೋರಾಟಕ್ಕೆ ಸಜ್ಜಾಗಬೇಕು. ಆಗ ಮಾತ್ರ ನಮ್ಮ ಹೋರಾಟ ಅದರ ಸರಿಯಾದ ಗುರಿಯನ್ನು ಮುಟ್ಟಲು ಸಾಧ್ಯ ಎಂದು ಎಐಡಿಎಸ್ಒ ಕರೆ ನೀಡುತ್ತದೆ. ಕಾಯಂ ಉದ್ಯೋಗವನ್ನು ನಾಶ ಮಾಡುವ ಅಗ್ನಿಪಥ್ ಯೋಜನೆಯನ್ನು ಕೈಬಿಡಿ. ಯುವಕರನ್ನ ಬೀದಿಗೆ ತಳ್ಳುವ ಅಗ್ನಿಪಥ್ ಯೋಜನೆಗೆ ಧಿಕ್ಕಾರ. ಅಗ್ನಿಪಥ್ ಯೋಜನೆಯನ್ನು ಕೈಬಿಡಿ. ಕಾಯಂ ಉದ್ಯೋಗವನ್ನು ನಾಶ ಮಾಡುವ ಅಗ್ನಿಪಥ್ ಯೋಜನೆಗೆ ಧಿಕ್ಕಾರ. ಕಾಯಂ ಉದ್ಯೋಗವನ್ನು ಖಾತ್ರಿಪಡಿಸಿ. ಇನ್ಕ್ಲಾಬ್ ಜಿಂದಾಬಾದ್. ಎಐಡಿವೈಒ ಜಿಂದಾಬಾದ್. ಎಐಡಿಎಸ್ಒ ಜಿಂದಾಬಾದ್. ವಿದ್ಯಾರ್ಥಿ ವಚನರ ಹೋರಾಟ ಚಿರಾಯವಾಗಲಿ. ಅಗ್ನಿಪಥ್
ಯೋಜನೆಗೆ ಧಿಕ್ಕಾರ ಧಿಕ್ಕಾರ ಕಾಯಂ ಉದ್ಯೋಗವನ್ನು ಖಾತ್ರಿಪಡಿಸಿ ಯುವಕರಿಗೆ ಉದ್ಯೋಗ ಬೇಕು, ಉದ್ಯೋಗ ಕೊಡಿ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಎಲ್ಲಿ ಹೋಯ್ತು? ಉತ್ತರ ಕೊಡಿ. 8 ವರ್ಷಗಳಲ್ಲಿ 16 ಕೋಟಿ ಉದ್ಯೋಗ ಎಲ್ಲಿ ಹೋಯ್ತು? ಉತ್ತರ ಕೊಡಿ. ಆಲ್ರೆಡಿ ಕಿತ್ತೋಗಿತಾ ಇದ್ದಾರೆ. LIC, BSNL, ರೈಲ್ವೆ ಡಿಪಾರ್ಟ್ಮೆಂಟ್ಗಳು ಎಲ್ಲ ಪ್ರೈವೇಟೈಸೇಷನ್ ಆಗ್ತಾ ಇದೆ. ಎಲೆಕ್ಷನ್ ಬರ್ತಾ ಇದೆ, ಯುವಕರು ಹೋರಾಟಗಳು ಮಾಡ್ತಾ ಇದ್ದಾರೆ ದೇಶದಾದ್ಯಂತ. ಇವತ್ತು ಎಲ್ಲ ಕಡೆ ಪ್ರಾಬ್ಲಮ್. ಏನಾದ್ರೂ ಒಂದು ಮಾಡ್ಬೇಕೀಗ. ಕಣ್ಣಿಗೆ ಬೆಣ್ಣೆ ಹಚ್ಚೋದಂತಾರಲ್ಲ, ಆ ಕೆಲಸ ಮಾಡ್ಬೇಕಂತೇಳಿ ಈಗ 13 ಲಕ್ಷ. ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು 2020ನೇ ಸಾಲಿನ ನಡೆದ ಪರೀಕ್ಷೆಗಿಂತ ತೇರ್ಗಡೆಯಾದವರ ಸಂಖ್ಯೆ ಹೆಚ್ಚಳವಾಗಿದೆ. ಆದರೂ ಜಿಲ್ಲಾ ಸ್ಥಾನ ಮಾತ್ರ 30 ಸ್ಥಾನದಲ್ಲಿ ಮುಂದುವರೆದಿದೆ. 2020 ಸಾಲಿನ ಜಿಲ್ಲೆಯಲ್ಲಿ ತೇರ್ಗಡೆಯಾದ ವಿದ್ಯಾರ್ಥಿಗಳ ಫಲಿತಾಂಶ ಪ್ರಮಾಣ 56.22% ಈ ಬಾರಿ 2022 ಸಾಲಿನಲ್ಲಿ ಜಿಲ್ಲೆಗೆ 57.93% ಬೇರೆ ಜಿಲ್ಲೆಗೆ ಹೋಲಿಸಿದರೆ ಫಲಿತಾಂಶ ಕೊನೆ ಸ್ಥಾನದಲ್ಲಿದೆ. ರಾಜ್ಯದಲ್ಲಿ ಮೊದಲ ಸ್ಥಾನ ದಕ್ಷಿಣ ಕನ್ನಡ ಜಿಲ್ಲೆಗೆ ದೊರಕಿದ್ದರೆ ಕೊನೆ ಸ್ಥಾನ ಚಿತ್ರದುರ್ಗ, ಯಾದಗಿರಿ, ಬಳ್ಳಾರಿ, ಕಲಬುರಗಿ ಜಿಲ್ಲೆಗಳಿಗೆ ದೊರಕಿದೆ. ಆಟೋ ಮತ್ತು ದ್ವಿಚಕ್ರ ವಾಹನ ನಡುವೆ ಡಿಕ್ಕಿ ಸಂಭವಿಸಿ ಆಟೋದಲ್ಲಿ ಇದ್ದ 3 ಜನ ಪ್ರಯಾಣಿಕರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಗರದ ಹೊರವಲಯದ ಹೈದರಾಬಾದ್ ರಸ್ತೆಯ KMF ಹತ್ತಿರ ನಡೆದಿದೆ. ಗಾಯಾಳುಗಳನ್ನು ರಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಆಟೋ ಚಾಲಕ ಮಹಾದೇವ ಚಿಕ್ಸುಗೂರು ಮತ್ತು ದ್ವಿಚಕ್ರ ವಾಹನ ಸವಾರ ಮಂಜುನಾಥ್ ಮುಖ್ಯ ರಸ್ತೆಯಲ್ಲಿ ಮುಖಾಮುಖಿಯಾಗಿ ಡಿಕ್ಕಿ ಹೊಡೆದಿದ್ದಾರೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಘಟನಾ ಸ್ಥಳಕ್ಕೆ ಸಂಚಾರಿ ಠಾಣೆ ಪೊಲೀಸರು ಆಗಮಿಸಿ ಆಟೋ ಮತ್ತು ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಠ್ಯದಲ್ಲಿ ಕವಿತೆಯನ್ನೇ ಕೃತಿ ಚೌರ್ಯ ಮಾಡಿ ಪ್ರಕಟ. ಪಠ್ಯ ಪರಿಷ್ಕರಣೆ ಹೆಸರಿನಲ್ಲಿ ಆಹ್ವಾನ, ಗಿರಿರಾಜ್ ಹೊಸ್ಮನಿ. ಅಗ್ನಿಪಥ್ ಯೋಜನೆ ವಿರೋಧಿಸಿ ಹಲವೆಡೆ ಪ್ರತಿಭಟನೆ, ರೈಲು ನಿಲ್ದಾಣಕ್ಕೆ ಪೊಲೀಸ್ ಭದ್ರತೆ. ಮಕ್ಕಳ ಶಿಕ್ಷಣದೊಂದಿಗೆ ಮಕ್ಕಳ ಸುರಕ್ಷತೆಗೂ ಶಾಲಾ ಮಂಡಳಿ ಒತ್ತು ನೀಡಿ ಡಿವೈಎಸ್ಪಿ ವೆಂಕಟೇಶ್. ರೋಹಿತ್ ಚಕ್ರತೀರ್ಥ ಬಂಧಿಸಿ ಗಡೀಪಾರಿಗೆ ಆಗ್ರಹಿಸಿ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ಹಳೆ ಪಠ್ಯಕ್ರಮ ಮುಂದುವರಿಸಲು ಆಗ್ರಹಿಸಿ ಕನ್ನಡ ಸಾಹಿತ್ಯ ಪರಿಷತ್ನಿಂದ ಮನವಿ. ಸೇನಾ ನೇಮಕಾತಿಯಲ್ಲಿ ಹಲವು ನೀತಿ ನಿಯಮಗಳ ಬದಲಾವಣೆ ಖಂಡಿಸಿ ಎಐಡಿಎಸ್ಒ ಪ್ರತಿಭಟನೆ. ದ್ವಿತೀಯ ಪಿಯುಸಿ ಫಲಿತಾಂಶ 30ನೇ ಸ್ಥಾನ ಜಿಲ್ಲೆಗೆ, ಕಳೆದ ಬಾರಿಗಿಂತ ಫಲಿತಾಂಶ ಪ್ರಮಾಣ ಹೆಚ್ಚಳ. ಮತ್ತು ಆಟೋ ಬೈಕ್ ಡಿಕ್ಕಿ 3 ಗಾಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ ಭೂಭವನ್, ಉಷಾ ಲ್ಯಾಬ್ ಹತ್ತಿರ, ರಾಯಚೂರು. ಶೋಭಾ ಕಾಂಚಿ ಸ್ಯಾರೀಸ್. ಸ್ಥಳ ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿಸ್ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಶ್ರೀ ಕನಕದುರ್ಗಮ್ಮ ಟ್ರೇಡ್ ಫೇರ್ ಎಕ್ಸಿಬಿಷನ್, ವಾಲ್ಕರ್ ಗ್ರೌಂಡ್ ನಿಯರ್ ಬಸವೇಶ್ವರ ಸರ್ಕಲ್, ರಾಯಚೂರು. ವಿದ್ಯಾವಾಹಿನಿ CBSE ಸ್ಕೂಲ್, ಲಿಂಗ್ಸ್ಗೂ ರೋಡ್, ಸಿರ್ವಾರ್. SR ಗಾರ್ಮೆಂಟ್ಸ್, ಇಲ್ಲಿ ಭೇಟಿ ನೀಡಿ. SR ಗಾರ್ಮೆಂಟ್ ಕ್ಲಾಸಿಕ್ ಕಲೆಕ್ಷನ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, beside vegetable market, cloth bazaar, Raichur. Qnix Computer, a government of Karnataka enterprises. Amir Trading Complex, opposite ZP Meeting Hall, South Kacheri Link Road, Raichur. Euro Kids, India's #1
preschool chain. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, Station Road, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಘವೇಂದ್ರ ಘೀ.